ಗೌರಿಬಿದನೂರು ನಗರದ ಇಡಗೂರು ರಸ್ತೆಯಲ್ಲಿನ ವೀರಂಡಹಳ್ಳಿಯಲ್ಲಿ ಶುಕ್ರವಾರ ಹಿಂದೂ ಸಾಧರ ಕ್ಷೇಮಾಭಿವೃದ್ಧಿ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ನೂತನ ಸಮುದಾಯ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು, ಸಾಧರ ಸಮುದಾಯದ ಹಿರಿಯರಾದ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರೂರವರು ಈ ಸಮುದಾಯಕ್ಕೆ ದೊಡ್ಡ ನಕ್ಷತ್ರವಿದ್ದಂತೆ. ಸಮುದಾಯವು ಮೂಲತಃ ಕೃಷಿ ಚಟುವಟಿಕೆಯನ್ನು ನಂಬಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವುದು ಸಂತಸದ ವಿಚಾರವಾಗಿದೆ. ನೂತನ ಸಮುದಾಯ ಭವನ ನಿರ್ಮಾಣಕ್ಕೆ ಸ್ಥಳೀಯ ಸಂಸದರ ನಿಧಿಯಿಂದ 2 ಕಂತುಗಳಲ್ಲಿ 50 ಲಕ್ಷ ನೀಡಲು ಬದ್ಧನಾಗಿದ್ದು, ನಂತರ ವೈಯಕ್ತಿಕ ಸಹಾಯ ಮಾಡುವ ಭರವಸೆಯನ್ನು ನೀಡುತ್ತೇನೆ ಎಂದರು. ಚಂದ್ರು ಅವರು ಒಂದ್ಸಲಿ ಇದೇ ಕ್ಷೇತ್ರದಿಂದ MLA ಕೂಡ ಆಗಿದ್ರು. ನರಸಿಂಹಮೂರ್ತಿ ಅವರು ಆಗ್ಬಿಡ್ತಾ ಇದ್ರು. ಸ್ವಲ್ಪ ಮತಗಳಲ್ಲಿ ಸ್ವಲ್ಪ ಅವರಿಗೆ ಹಿನ್ನಡೆ ಆಯ್ತು. ಆದ್ರೂ ಕೂಡ ಒಳ್ಳೆಯ ನಾಯಕರು ಮತ್ತು ಒಳ್ಳೆಯ ನಾಯಕತ್ವ ಗುಣ ಇದೆ ನಿಮ್ಮ ಸಮುದಾಯದಲ್ಲಿ. ಯಾರಾದ್ರೂ ಮುಂದೆ ಒಂದು ಒಳ್ಳೆಯ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಈ ಸಮುದಾಯಕ್ಕೆ ಸಿಕ್ಬೇಕು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಕೂಡ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಜವಾಗ್ಲೂ ಕೂಡ ನಾನು ದೆಹಲಿಯಲ್ಲಿ ಇರಬೇಕಾಗಿತ್ತು. ಆದ್ರೆ ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆಯಲ್ಲಿ ಭಾಗ್ಯ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ, ಅದು ಅಂತಾರಾಷ್ಟ್ರೀಯ ಒಂದು ಸಮ್ಮೇಳನ ಇತ್ತು. ಪ್ರಧಾನಮಂತ್ರಿಗಳು ನಿನ್ನೆ ಉದ್ಘಾಟನೆ ಮಾಡಿದ್ರು. ಆದ್ರೂ ನಾನು ಸ್ಪೀಕರ್ ಅವರಿಗೆ ಈ ಸಮುದಾಯ ನನ್ನ ಜೊತೆ ನಿಂತಿದೆ, ನಾನು ಈ ಕಾರ್ಯಕ್ರಮಕ್ಕೆ ಹೋಗ್ಲೇಬೇಕು ಅಂತೇಳಿ ಅವರ ಒಂದು ಪರ್ಮಿಷನ್ ಅನ್ನ ತಗೊಂಡು ನಾನು ನಿನ್ನೆ ರಾತ್ರಿ ತಡವಾಗಿ ಬಂದಿದ್ದೇನೆ. ಹಾಗಾಗಿ ನಿಮ್ ಜೊತೆ ನಾನು ಯಾವಾಗಲೂ ಕೂಡ ಸದಾ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಭವನ ಅತ್ಯಂತ ವೇಗವಾಗಿ ಮೂಡಿ ಬರಲಿ, ಒಳ್ಳೆಯ ಗುಣಮಟ್ಟದಿಂದ ಕೂಡಿ ಬರಲಿ. ಮುಂದೆನೂ ಕೂಡ ಈ ಸಮುದಾಯದ ಎಲ್ಲರೂ ಕೂಡ, ನಾನು ನನ್ನ ಕುಟುಂಬ ಅಲ್ಲದೆ ನನ್ನ ಸಮುದಾಯ ಅನ್ನುವಂಥದ್ದನ್ನ ಕೂಡ ಸೇರಿಸ್ಕೊಂಡ್ರೆ ಸಮುದಾಯದ ಏಳಿಗೆ, ಸಮುದಾಯದ ಅಭಿವೃದ್ಧಿ ಮತ್ತಷ್ಟು ಜಾಗ್ರತೆಯಿಂದ ಆಗ್ತದೆ, ಮತ್ತಷ್ಟು ವೇಗವಾಗಿ ಬೆಳೀತದೆ. ನಿಮ್ಮ ಮಕ್ಕಳೆಲ್ಲ ಕೂಡ ವಿದ್ಯಾವಂತರಾಗ್ಲಿ. ಸಮುದಾಯದಲ್ಲಿ ಉತ್ತಮ ನಾಯಕತ್ವದ ಗುಣದ ಜೊತೆಗೆ ಸಂಸ್ಕಾರ, ನಾಗರಿಕತೆ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ. ಭವಿಷ್ಯದಲ್ಲಿ ಸಮುದಾಯವು ಸದೃಢವಾಗಿ ನಿರ್ಮಾಣವಾಗಲು ನಾಯಕತ್ವ ಗುಣಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಾಗಿದೆ. ಇದಕ್ಕೆ ನನ್ನ ಸಂಪೂರ್ಣ ಸಹಕಾರವಿರುತ್ತದೆ ಎಂದರು. ಶಾಸಕ KH ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಹಿಂದೂ ಸಾಧರ ಸಮುದಾಯದವರು ದಶಕಗಳಿಂದಲೂ ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ವಸತಿ ಕೊಡಿಸುವ ನಿಟ್ಟಿನಲ್ಲಿ ಪ್ರತಿ ತಾಲೂಕಿನಲ್ಲಿ ಸುಸಜ್ಜಿತವಾದ ವಸತಿ ನಿಲಯವನ್ನು ಮಾಡಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಳ್ಳಿಗಾಡಿನಲ್ಲಿ ಇದ್ದಂತಹ ಮಕ್ಕಳು ಬೆಂಗಳೂರಿಗೆ ಸ್ಟಡಿ ಮಾಡಕ್ಕೆ ಹೋಗಬೇಕಾದ್ರೆ ಒಂದು ನೆಲೆಯೇ ಇಲ್ಲದೆ ಅಂತ, ಅವಕಾಶಗಳು ಇಲ್ಲದೆ ಇರುವಂತಹ ಸಮಯದಲ್ಲಿ ಹಳ್ಳಿಲೇ ವಿದ್ಯಾಭ್ಯಾಸ ಮಾಡಿ ಅಲ್ಲೇ ಕಾಲ ಕಳೆಯುವಂತಹ ಒಂದು ಸಂದರ್ಭದಲ್ಲಿ ಯಾರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಆ ಮಕ್ಕಳಿಗೆ, ಹಳ್ಳಿಗಾಡಿನ ಮಕ್ಕಳಿಗೆ ಅನುಕೂಲ ಆಗಲಿ. ಈ ಸಮಾಜ ಹಿಂದುಳಿದಿದೆ ಅಂತ ಸಾಧನ ಸಮಾಜದ ಮಕ್ಕಳಿಗೆ ಅನುಕೂಲ ಆಗದ ದೃಷ್ಟಿಯಿಂದ ಆಗಲೇ ವಿದ್ಯಾರ್ಥಿ ನಿಲಯಗಳನ್ನ ಸ್ಥಾಪನೆ ಮಾಡಿ ಮಕ್ಕಳಿಗೆ ಎಜುಕೇಶನ್ಗೆ ಅನುಕೂಲ ಮಾಡಿಕೊಟ್ಟಂತ ಮಂಡ್ಯ ಹಿರಿಯಣ್ಣವರ ಆಶಯಗಳನ್ನ ಇವತ್ತು ಮುಖ್ಯಮಂತ್ರಿ ಚಂದ್ರಗಾದಿಯಾಗಿ ಹಾಗೆ ರವಿಕುಮಾರ್ ಅವರು ಕೂಡ ಅವರ ಆಶಯಗಳನ್ನ ಈಡೇರಿಸಿಕೊಡ್ತಾರೆ. ಸಮುದಾಯದ ಕೇಂದ್ರ ಸಮಿತಿ ಅಧ್ಯಕ್ಷ DE ರವಿಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಹಿಂದೂ ಸಾಧರ ಸಮುದಾಯ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವ ಗೌರಿಬಿದನೂರು ನಮಗೆ ಶಕ್ತಿ ಕೇಂದ್ರವಾಗಿದೆ. ಈ ಭಾಗದಲ್ಲಿ ನೂತನ ಸಮುದಾಯ ಭವನ ಶಂಕುಸ್ಥಾಪನೆಗೆ ಅನೇಕ ಗಣ್ಯರು ಸಾಕ್ಷಿಯಾಗಿದ್ದಾರೆ. ಎಲ್ಲ ಸಮುದಾಯದವರೊಂದಿಗೆ ಸ್ನೇಹ ಮತ್ತು ಸಾಮರಸ್ಯದೊಂದಿಗೆ ಬೆರೆತು ಬಾಳುವ ಗುಣ ನಮ್ಮ ಸಮುದಾಯದವರಾಗಿದ್ದಾರೆ. ಹಿರಿಯರಾದ ಪೂಜ್ಯ ಮಂಡಿ ಹಿರಿಯಣ್ಣನವರು ಹಾಕಿದ ಅಡಿಪಾಯದಿಂದ ಇಂದು ನಾವೆಲ್ಲರೂ ಸಮುದಾಯದಲ್ಲಿ ಒಗ್ಗಟ್ಟಿನಿಂದ ಸೇರಲು ಸಾಧ್ಯವಾಗಿದೆ ಎಂದರು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.